ಎಷ್ಟು ಜನ ಕ್ರಿಕೆಟ್ ಆಡ್ತೀರಾ ಸರ್ ಇಲ್ಲಿ? ಕ್ರಿಕೆಟ್ ಆಡದೇ ಇರೋರು ಯಾರು ಇದ್ದೀರಾ? ಚಿಕ್ಕ ವಯಸ್ಸಲ್ಲಿ ಆಡಿರ್ತೀರಲ್ಲ, ಈಗಲೂ ಆಡ್ತೀರಾ? ಬೌಲರಾ ಬ್ಯಾಟ್ಸ್ಮನ ಸರ್ ನೀವು? ಬೌಲರು, ಶಾರ್ಟ್ ಪಿಚ್ಚು. ಮ್ಯಾಕ್ಸಿಮಮ್ ವಿಕೆಟ್ಸ್ ಎಷ್ಟು ತೊಗೊಂಡಿದ್ದೀರಾ ಒಂದು ಕ್ರಿಕೆಟ್ ಒಂದು ಮ್ಯಾಚಲ್ಲಿ? ಯಾವ ಮ್ಯಾಚಲ್ಲಿ? ವೆರಿ ಗುಡ್. ಬ್ಯಾಟ್ಸ್ಮನ್ ಯಾರು ಸರ್? ಎಷ್ಟು ಹೊಡೆದಿದ್ದೀರಾ? 120. ವಾವ್. ಬೇರೆ ಯಾರು ಸರ್? ಅಲ್ವಾ? ನಾನು ಯಾಕೆ ಕೇಳ್ತಾ ಇದ್ದೀನಿ ಅಂದರೆ, ಈಗ ಕ್ರಿಕೆಟ್ ಆಡ್ತೀರ ಅಂತ ಇಟ್ಕೊಳ್ಳಿ, ಇವ್ರು ಬೌಲಿಂಗ್ ಮಾಡ್ತಾರೆ, ಬ್ಯಾಟಿಂಗ್ ಮಾಡ್ತಾರೆ, 120 ಅಂತಾರೆ, ಇವ್ರು 7 ವಿಕೆಟ್ ಅಂತಾರೆ. ಸೊ ಒಂದು ವೇಳೆ ಕ್ರಿಕೆಟಲ್ಲಿ ಸ್ಕೋರ್ ಬೋರ್ಡೇ ಇಲ್ಲ ಅಂದರೆ ಹೆಂಗಿರುತ್ತೆ ಗುರು ಆಟ? ಏನು ಪ್ರೂಫು? ನೀವೇನು ಮಾಡಿದ್ರಿ ಅಂತ ಏನು ಪ್ರೂಫು ಅಲ್ವಾ? ನಾನು ಎಲ್ಲಿಗೆ ಬರ್ತಾ ಇದ್ದೀನಿ ಅಂದರೆ, ಈ ಅಕೌಂಟಿಂಗ್ ಅಂತ ಇದೆಯಲ್ಲ ನಮ್ಮ ಬಿಸ್ನೆಸ್ಸಲ್ಲಿ, ಅದು ಸ್ಕೋರ್ ಬೋರ್ಡ್ ಇದ್ದಂಗೆ, ಸ್ಕೋರ್ ಕಾರ್ಡ್ ಇದ್ದಂಗೆ. ಅದನ್ನು ನಾವೆಲ್ಲರೂ ಅಸಡ್ಡೆ ತಗೊಳ್ತಾ ಇದ್ದೀವಿ ಅಂತ ಅನ್ಸುತ್ತೆ ನನಗೆ. ಬಹುತೇಕ ಮಂದಿ ಅದೇನು ಅಕೌಂಟ್ ಮಾಡೋದು? ಕ್ರಿಕೆಟ್ ಆಡ್ಬೇಕಾದ್ರೆ ಸ್ಕೋರ್ ಕಾರ್ಡ್ ಇಲ್ಲ, ಸ್ಕೋರ್ ಬೋರ್ಡ್ ಇಲ್ಲ ಅಂದರೆ ಹೇಗೋ ಹಾಗೆ ಅಕೌಂಟಿಂಗು. ನೀವು ಸಣ್ಣ ಬಿಸ್ನೆಸ್ ಇರ್ಬೋದು, ಅದು ದೊಡ್ಡ ಬಿಸ್ನೆಸ್ ಇರ್ಬೋದು, ನಿಮ್ಮ ಅಕೌಂಟಿಂಗ್ ಪ್ರಿನ್ಸಿಪಲ್ ಸರಿ ಇಲ್ಲ ಅಂದರೆ ಖಂಡಿತವಾಗ್ಲೂ ಈಗ ಇಂಡಿಯಾ ಹೋಗ್ತಿರೋ ವೇಗಕ್ಕೆ, ನಾವು ಡಿಜಿಟೈಸ್ ಆಗ್ತಿರೋ ವೇಗಕ್ಕೆ ಬಹಳ ದೊಡ್ಡ ಸಮಸ್ಯೆಗಳು ನಮಗೆ ಕಾದಿದೆ ಅಂತ ಈಗಲೇ ಹೇಳಕ್ಕೆ ಬಲ್ಲೆ. ಅದೇನು ದೊಡ್ಡ ಬ್ರಹ್ಮಜ್ಞಾನ ಅಲ್ಲ. ನನಗೂ ಏನು ಗೊತ್ತಿಲ್ಲ ಇದ್ರ ಬಗ್ಗೆ. ನನಗೆ ಡೆಬಿಟ್ ಅಂದರೆ ಏನೂ ಗೊತ್ತಿಲ್ಲ, ಕ್ರೆಡಿಟ್ ಅಂದರೆ ಏನೂ ಗೊತ್ತಿಲ್ಲ. ಆಮೇಲೆ ಮಾಡಿದ್ರೆ ಕೇಳಿದೆ, ಏನ್ರಿ ಇದು ನನಗೆ ಗೊತ್ತಾಗಬೇಕು. ನನಗೆ ನಾನು ಬರೀ ದುಡ್ಡು ಸಂಪಾದನೆ ಮಾಡೋದಲ್ಲ, ಅದು ಎಲ್ಲಿ ಹೋಗ್ತಾ ಇದೆ, ಆ ದುಡ್ಡು ಎಲ್ಲಿ ಹೋಗ್ತಾ ಇದೆ, ಅದನ್ನು ಯಾರು ಹೆಂಗೆ ಹೋಗ್ತಾ ಇದೆ, ಅದು ಅರ್ಥ ಮಾಡ್ಕೋಬೇಕು ಅಂತ ಆಸೆ ಪಟ್ಟೆ. ಅವ್ರು ಸಿಂಪಲಾಗಿ ಹೇಳಿದ್ರು, ಒಳಗೆ ಬರೋದು ಡೆಬಿಟ್ಟು, ಹೊರಗೆ ಹೋಗೋದು ಕ್ರೆಡಿಟು, ಬೇರೆ ಬೇರೆ ಅಕೌಂಟಲ್ಲಿ ಅಂತ. ಅಷ್ಟು ಸಿಂಪಲ್. ದಟ್ ಇಸ್ ನಾರ್ಮಲ್ ಪಾರ್ಲೆನ್ಸ್. ಇನ್ನು ಆಡಿಟಿಂಗ್, ಅಕೌಂಟಿಂಗಲ್ಲಿ ಆ ಥರ ಬರುತ್ತದು. ನೀವು ಬ್ಯಾಂಕ್ ಅಕೌಂಟ್ ಹೇಳ್ತಾ ಇದ್ದೀರಾ, ನೀವು ಬ್ಯಾಂಕ್ ಅಕೌಂಟ್ ಬೇರೆ. ಸೊ ಈ ಥರ ಸಣ್ಣ ಸಣ್ಣ ವಿಷಯಗಳನ್ನ ಇದ್ರ ಬಗ್ಗೆ ತಿಳ್ಕೋಬೇಕು ಅಂತ ಒಂದು ಕುತೂಹಲ ಬಂದರೆ, ಒಂದು ಬ್ಯಾಲೆನ್ಸ್ ಶೀಟ್ ಅಂದರೆ ಏನು, ನನ್ನ ಬ್ಯಾಲೆನ್ಸ್ ಶೀಟ್ ಏನು, ನನ್ನ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಏನು, ಇವತ್ತು ನನ್ನ ಕಂಪನಿ ಎಲ್ಲಿದೆ, ಅಷ್ಟು ಇನ್ಕಮ್ ಬರ್ತಿದೆ, ಅಷ್ಟು ಪ್ರಾಫಿಟ್ ನೀವು ಅಂದ್ಕೊಂಡಿರ್ತೀರಾ, ನೀವು ಒಳಗೆ ಹೋಗಿ ನೋಡಿ, ನಿಮ್ಗೆ ಗೊತ್ತಾಗುತ್ತೆ ಎಕ್ಸಾಕ್ಟ್ ಸ್ಟೇಟ್ ಏನು ಅಂತ. ಪ್ರತಿ ದಿವಸ ಅಟ್ಲೀಸ್ಟ್ ಇಯರ್ಲಿ ಒನ್ಸ್ ನಿಮ್ಮ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಏನು, ಬ್ಯಾಲೆನ್ಸ್ ಶೀಟ್ ಏನು ಅಂತ ನೀವು ಪ್ರತ್ಯೇಕವಾಗಿ, ನೀವು ಆಡಿಟರ್ನ ಡಿಪೆಂಡ್ ಮಾಡಿ ಎಲ್ಲರೂ ಇರ್ತಾರೆ, ಬಟ್ ನೀವೇ ತಿಳ್ಕೊಬೇಕು. ಅದೇನು ದೊಡ್ಡ ವಿಷಯ ಅಲ್ಲ ರೀ. ಸ್ವಲ್ಪ ನೀವು ಮೈಂಡ್ನ ಅಪ್ಲೈ ಮಾಡಿದ್ರೆ ಅಟ್ಲೀಸ್ಟ್ ಒಂದು ಸಣ್ಣ ರೀತಿಯಲ್ಲಿ ನಿಮ್ಮ ಅಕೌಂಟಿಂಗ್ ಬಗ್ಗೆ ದಯವಿಟ್ಟು ಕೇರ್ ತೊಗೊಳ್ಳಿ. ದ ವೇ ಇಟ್ ಇಸ್ ಡಿಜಿಟೈಸಿಂಗ್. ಇವತ್ತು ನಮ್ಮ ಬ್ರದರ್ನೆಲ್ಲ ಬಂದಿದ್ರು ಮಸ್ಕಟ್ಟಿಂದ, ಅವ್ರು ಹೇಳ್ತಾರೆ, ಒಂದು ಹೋಟ್ಲ್ ಇಟ್ಟಿದ್ದಾರೆ ಸರ್, ಈ ಥರ ಒಂದು ಹೋಟ್ಲು. ಆ ಹೋಟ್ಲಲ್ಲಿ ಕೆಳಗೆ ರಿಸೆಪ್ಷನ್ ಯಾರೋ ಬರ್ತಾರೆ, ರೂಮ್ ರೆಂಟ್ ಕಟ್ತಾರೆ, ಅಲ್ಲಿ ಒಂದು ಪಾಯಿಂಟ್ ಆಫ್ ಸೇಲ್ ಇದೆ, ಅಲ್ಲಿ ಸ್ವಲ್ಪ ದುಡ್ಡು ಕಲೆಕ್ಟ್ ಆಗುತ್ತೆ. ಇಲ್ಲಿ ರೆಸ್ಟೋರೆಂಟು, ಅಲ್ಲೇನೋ ದುಡ್ಡು ಕಲೆಕ್ಟ್ ಆಗುತ್ತೆ. ಅಲ್ಲಿ ಹೆಲ್ತ್ ಜಿಮ್ಮು, ಅಲ್ಲೇನೋ ದುಡ್ಡು ಕಲೆಕ್ಟ್ ಆಗುತ್ತೆ. 35 ಬೇರೆ ಬೇರೆ ಜಾಗಗಳಲ್ಲಿ ದುಡ್ಡು ಕಲೆಕ್ಟ್ ಆಗುತ್ತೆ ಹೋಟ್ಲಿಗೆ. ಅರ್ಥ ಆಯ್ತಾ? ಇದನ್ನೆಲ್ಲ ಇವರು ರೀಕನ್ಸಲ್ ಮಾಡಬೇಕು. ಅದಕ್ಕೆ 10 ಜನ ಆಡಿಟರ್ಸ್, ಅಕೌಂಟೆಂಟ್ಸು 1 ತಿಂಗಳು ತೊಗೊಳೋರಂತೆ ಅದನ್ನು ಮಾಡೋಕ್ಕೆ, 1 ವರ್ಷಕ್ಕೆ. ಈಗ ಅದನ್ನು ಆಟೋಮೈಸ್ ಮಾಡಿದಾರಂತೆ, 10 ನಿಮಿಷಲ್ಲಾಗುತ್ತಂತ ಆ ಕೆಲಸ. ಆ ಥರ ಡೆವಲಪ್ ಆಗ್ತಿದೆ ಟೆಕ್ನಾಲಜಿ. ಇದನ್ನು ನಾವು ಅಪ್ಡೇಟ್ ಮಾಡಲಿಲ್ಲ ಅಂದರೆ, ಈಗ ನಮ್ಮ ಸಿನಿಮಾದಲ್ಲಿ ಏನಾಯ್ತು ಗೊತ್ತಾ, ಎಡಿಟಿಂಗ್ ಅಂತ ಇತ್ತು. ಮೊದಲು ಎಡಿಟಿಂಗ್ ಏನು ಮಾಡೋರು ಅಂದರೆ, ಫಿಲ್ಮ್ ರೋಲ್ ಇರೋದು, ಅದನ್ನು ಸಿಸರ್ಸಲ್ಲಿ ಕಟ್ ಮಾಡಿ ನೆಕ್ಸ್ಟ್ ಶಾಟ್ನ ಅಂಟಿಸೋರು, ಗಮ್ ಹಾಕಿ ಅಂಟಿಸೋರು. ಆ ಕಾಲದಲ್ಲಿ ಕಂಪ್ಯೂಟರ್ ಬಂತು, ಆವಿಡ್ ಅಂತ ಒಂದು ಮಿಷಿನ್ ಬಂತು, ಅದ್ರಲ್ಲಿ ಸುಮ್ಮನೆ ಅದನ್ನು ಎಳೆದು ಅಂಟಿಸ್ಬಿಟ್ಟು ಎಷ್ಟು ಸಲ ಬೇಕಾದ್ರೆ ಮಾಡ್ಬೋದು. ಈ ಹಳಬರು ಏನು ಮಾಡಿದ್ರು ಅಂದರೆ, ಅದೇನೇ ಆವಿಡ್ ಅಂತ ಕಂಪ್ಯೂಟರ್ ಅಂತೆ, ಕಟ್ ಮಾಡಬೇಕು, ಕೈಯಲ್ಲಿ ಗಮ್ ಹಾಕಿ ಅಂಟಿಸ್ಬೇಕು, ಅದು ಎಡಿಟಿಂಗು, ಇದೆಲ್ಲ ಎಡಿಟಿಂಗ ಅಂತ ಇವರು ಹೊಂದ್ಕೊಳ್ಳಿಲ್ಲ. ಒಂದು ಹೊಸ ಟೆಕ್ನಾಲಜಿ ಬಂದಾಗ ಪ್ರಪಂಚನೇ ಬದಲಾಗ್ತಿರ್ಬೇಕಾದ್ರೆ, ಅದಲ್ಲ ಇದು ಅಂತ ಹಳೇದಕ್ಕೆ ಇದ್ದಾಗ ಅಷ್ಟು ಜನಕ್ಕೂ ಕೆಲಸ ಹೊರಟೋಯ್ತು. ಎಲ್ಲ ಅದ್ಭುತವಾದ ಎಡಿಟರ್ಸು, ಎಲ್ರಿಗೂ ತಲೆ ತುಂಬ ಚೆನ್ನಾಗಿತ್ತು. ಈ ಹೊಸ ಟೆಕ್ನಾಲಜಿಗೆ ನಾನು ಹೊಂದಿಕೊಳ್ಳಲ್ಲ ಅಂತ ಒಂದು ಸಣ್ಣ ಈಗೋ, ಒಂದು ಸಣ್ಣ ಹಠ, ಒಂದು ಸಣ್ಣ ಭಯ ಕೂಡ. ಒಂದು ಹೊಸದು ಕಂಪ್ಯೂಟ್ರು, ನನಗೆ ಗೊತ್ತಾಗ್ತಿಲ್ಲ ಇದು ಅಂತ ಒಂದು ಭಯ ಇರುತ್ತೆ, ಅದು ಓಕೆ. ಬಟ್ ಅದು ಇದ್ರೂ ಕೂಡ ಇಡೀ ಪ್ರಪಂಚ ಮುಂದೆ ನಡೀತಿದ್ದಾಗ ನಾವು ಅದರ ಜೊತೆ ನಾವು ನಡೀಲಿಲ್ಲ ಅಂದರೆ ಈ ಥರ ಸಮಸ್ಯೆಗಳು ಎಲ್ಲ ಇಂಡಸ್ಟ್ರಿಯಲ್ಲೂ ಬರುತ್ತೆ. ಅದರ ಬಗ್ಗೆ ಸಣ್ಣ ಗಮನ ಇರಲಿ. ಹಾಗಾಗಿ ಪ್ಲೀಸ್, 2 ರೂಲ್ ಇರೋದು ಫೈನಾನ್ಸಲ್ಲಿ. ನಾನು ಹೇಳಿತರ, ಒಂದು, ಏನೇ ಇನ್ವೆಸ್ಟ್ಮೆಂಟ್ ಮಾಡಿದ್ರು ಅಟ್ಲೀಸ್ಟ್ ಪ್ರಾಫಿಟ್ ಬರದೇ ಇದ್ರು ಲಾಸ್ ಆಗಬಾರ್ದು. ಅದು ನಮ್ಮೆಲ್ಲರ ಮನಸ್ಸು ಅದೇ ಅಲ್ವಾ? ಏನು ಮಾಡಿದ್ರು ಮೊದಲು ಅದು ಯೋಚನೆ ಮಾಡ್ತೀವಿ. 2ನೇದು, ಇನ್ಫ್ಲೋ ಆಫ್ ಫಂಡ್ ಶುಡ್ ಮ್ಯಾಚ್ ಡಿಮ್ಯಾಂಡ್ಸ್ ಆಫ್ ಔಟ್ಫ್ಲೋ. ನಮ್ಮ ಔಟ್ಫ್ಲೋ ಎಷ್ಟು ಹೋಗ್ತಾ ಇದೆ, ನಾನು ಎಷ್ಟು ದುಡ್ಡು ಕೊಡಬೇಕು, ನಮ್ಮ ಕೂಲೀಸ್ಗೆ ಎಷ್ಟು ಕೊಡಬೇಕು, ನಮ್ಮ ಮಿಷನ್ಗೆ ಎಷ್ಟು ಕೊಡಬೇಕು, ನಮ್ಮ ಆಯಿಲ್ಗೆ ಎಷ್ಟು ಕೊಡಬೇಕು, ನನ್ನ ಟೈರ್ಗೆ ಎಷ್ಟು ಕೊಡಬೇಕು, ಇದಕ್ಕಿಷ್ಟು ಬೇಕು. ನನ್ನ ಇನ್ಕಮ್ ಬರೋಕ್ಕೆ ಮುಂಚೆ ಈ ಖರ್ಚು ಬಂದುಬಿಟ್ರೆ ನಾನು ಎಲ್ಲಿಂದ ಕೊಡಲಿ? ಹಾಗಾಗಿ ಇನ್ಕಮ್ ಯಾವಾಗ ಬರ್ತಾ ಇದೆ, ಇದು ಯಾವಾಗ ಹೋಗ್ತಿದೆ ಅಂತ ಸಣ್ಣ ಗಮನ ಇರಬೇಕು. ನಾವು ಇದೆಲ್ಲ ಒಪ್ಕೊಂಡ್ಬಿಡ್ತೀವಿ. ಯಾಕೆ ಕೊಡ್ತೀನಿ, ನಿನ್ನ ಸಂಬಳ 6ನೇ ತಾರೀಕು ಕೊಡ್ತೀನಿ ಗುರು, ನಾಳೆ ತೋರ್ತೀನಿ ಎಲ್ಲ ಒಪ್ಕೊಂಡ್ಬಿಡ್ತೀವಿ. ಬಟ್ ನಮಗೆ ಬರೋದು 90 ದಿನ ಆಗ್ಬಿಡುತ್ತೆ, 120 ದಿನ ಆಗ್ಬಿಡುತ್ತೆ. ಈ ಮಿಸ್ ಮ್ಯಾಚಲ್ಲಿ ಸಿಕ್ಕಾಕೊಂಡು ಓದಾಡ್ತಿರ್ತೀವಿ. ಹಾಗೆ ಇದ್ರ ಕಡೆ ಒಂದು ಸಣ್ಣ ಗಮನ ಕೊಡಿ. ಇದನ್ನು ಡಿಲೇ ಮಾಡಿ. ಇವ್ರಿಗೂ ಹೇಳಿ, ನನಗೆ ಪೇಮೆಂಟ್ ಬರೋದೇ 120 ದಿನ ಕಣೆಯ, ನೀನು ಹೆಂಗೆ ನಾಳೆ ಕೊಡಲಿ, ಅಟ್ಲೀಸ್ಟ್ 90 ದಿನ ಆದ್ಮೇಲೆ ಕೊಡ್ತೀನಿ ಅಂತ ಓಪನ್ ಆಗಿ ಹೇಳಿ.
ಇಲ್ಲಾಂದರೆ ಇದನ್ನು ಸಿಕ್ಕಾಕೊಂಡು ಇನ್ನಷ್ಟು ಪ್ರಾಬ್ಲಮ್ಸ್ ಬರ್ತಾ ಇರೋದು ಇದರಿಂದ.